ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಪ್ರೀತಿಯ ಶ್ರೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ವಲ್ಪ ಹುಷಾರಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಏನು ಸ್ಪೆಷಲ್ ಅಂದರೆ ಇದು ನನ್ನ ಫೋನಿನ ಫಸ್ಟ್ ವ್ಲಾಗ್, ನನ್ನ ಐಫೋನಿನ ಫಸ್ಟ್ ವ್ಲಾಗ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಇವತ್ತು ನಮ್ಮದು 6 ಮುಗೀತು. ಸೊ ಇವಾಗ ಹಾಲಿಡೇಸ್ ಟೈಪ್ ಇತ್ತು. ಸೊ ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ, ಬೈಕ್ ರೈಡ್ ಫಾರ್ ಸಕಲೇಶ್ಪುರ. ಬಾಯ್ಸ್ ಎಲ್ಲ ಇಲ್ಲೇ ಅವರೇ, ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋಣ ಬನ್ನಿ. ನೀವು ನೋಡಿರ್ತೀರ, ವೈನಾಡ್ ಬ್ಲಾಗ್ ಬಂದಿಲ್ಲ, ಬರುತ್ತೆ ಈ ಸಲ. ಪಕ್ಕ ಕನ್ಸಿಸ್ಟೆಂಟ್ ಆಗಿರ್ತೀವಿ ನೋಡಿ. ಸೊ ದಿಸ್ ಇಸ್ ಭುವನ್. ನಾನೊಂದು ವ್ಲಾಗಿಂಗ್ ಸೆಟಪ್ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಟೀಮಲ್ಲಿ ಇಬ್ಬರು ವ್ಲಾಗರ್ಸ್, ನಾನು ಭುವನ್, ಇಬ್ಬರು ಇವಾಗ ಧಮಾಕ ಮಾಡ್ತೀವಿ. ಇಬ್ರದ್ದು ಕ್ಲಿಪ್ ಎರಡು ಸೇರ್ಕೊಂಡು ಎಡಿಟ್ ಮಾಡಿ ಒಳ್ಳೆ ವಿಡಿಯೋ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ ಗೈಸ್, ದರ್ಶು, ಯತೀಶಾ, ಮೋನೇಶ್, ನೋಡ್ರಿ, ನಿರಂಜನ್, ಪ್ರೀತೇಶ್, ಹೇಮಂತ, ಹೊಸ ಚಪ್ಪಲಿ ತಗೊಂಡಿದ್ದೀವಿ ಗೈಸ್, ಹೊಸ ಚಪ್ಪಲಿ ಫ್ರಮ್ ಕಿಕ್ಸ್ ನೆಲಮಂಗಲ. ಸೊ ಇವಾಗ ಫುಲ್ ರೆಡಿಯಾಗಿ ರೈಡಿಂಗ್ ಸೆಟಪ್ ಎಲ್ಲ ಹಾಕೊಂಡು ಮತ್ತೆ ಬರ್ತೀವಿ, ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಬ್ಲಾಗ್. ಊಟ ನೋಡಿ ಗೈಸ್, ಪಾಸ್ಪೋರ್ಟ್ ಸೈಜ್ ಫೋಟೋ ಐಫೋನ್ 17 Pro Plus. ಮೇಲೆ ಮನೀಶ್ ಎತ್ತ ಪಾಸ್ಪೋರ್ಟ್ ಫೋಟೋ ತೆಗೆಯೋಣ. ಎತ್ತ ಮೇಲೆ ಸ್ವಲ್ಪ ಎತ್ತ, ಒಂದು ನಿಮಿಷ ತೆಗೆ, ಕ್ಲಿಕ್ ಮಾಡ್ತೀನಿ ಗೈಸ್. ಮುಸ್ತಫಾ ಫೋಟೋಗ್ರಾಫರ್ ಅಂತ ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರ್ನ. ಶ್ರೀಶ್. ಓಕೆ, ಇದು ಜೋಕು ಯಾಕೆ ಅಂತ ಆಮೇಲೆ ಹೇಳ್ತೀವಿ, ನಮಗೆಲ್ಲ ಗೊತ್ತಾಗೋಯ್ತು. ಜೋಕ್ ನಿಲ್ಸು ಬ್ಯಾಕ್ ಬಾ. ಪ್ಲೇ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನಿತೀಶ್ ಹತ್ರ ಬೈಸ್ಕೊಂಡ್ ಅನ್ಬೇಕಾ? ಇವಾಗ ನಾರ್ಮಲ್ ಭುವನ್. ಯಾರೋ ಬಂದ್ರು, ಸೈಡ್ ಹಾಕೋ. ಫುಲ್ ಸೆಟಪ್ ನಡೀತಾ ಇದೆ. ನನ್ನ ರೈನ್ ಕೋಟ್ ಇದೆ ಹೊರಗಡೆ, ಹೆಂಗೋ ಗಾಡಿ ಬಡಿ ಮನೇಶ್ ಹೊರಗಡೆ ಇಕ್ತಾವನೆ ಪಾಪ, ಅವ್ನ ಗಾಡಿ ಇದೆ. ಇದು ಸುಹಾಸ್. ಸೊ ಗಾಡಿ ಇಂಟ್ರೊಡಕ್ಷನ್ ಕೊಡೋಣ ಗೈಸ್. ಸೊ ಫಸ್ಟ್ ಆಫ್ ಆಲ್ ಲೆಟಸ್ ಸ್ಟಾರ್ಟ್ ವಿತ್ ಪ್ರೀತೀಶ್ ಗಾಡಿ. ಇದು ಪಲ್ಸರ್ N160 ಪ್ರೀತೀಶ್ ಅವ್ರದ್ದು. ಸೊ ಇದರಲ್ಲಿ ಪ್ರೀತೀಶ್ ಸೋಲೋ ಹೊಡಿತಾನೆ. ಸೊ ಇದೆಲ್ಲ ಸೆಟಪ್ ಮಾಡಿದ್ದಾರೆ ದರ್ಶು. ನೋಡೋ ಮುಂಚೆ ಮುಂದೆ. ಸೊ ಫಸ್ಟ್ ನಾವು ಯತೀಶ ಮನೆ ಹತ್ರ ಇದ್ದೀವಿ. ಯತೀಶ ಮನೆ ಹತ್ರ ನೈಟ್ ಟೈಮ್ ಬಂದು ನೋಡ್ರಿ 12:37 1 o'clock ಹೋಗ್ಬೇಕು. ಇಲ್ಲಿ ಹೇಮಂತ. ಸೊ ಸೆಕೆಂಡ್ ಗಾಡಿ ಗೈಸ್. ಇದು ಸುಜುಕಿ ವಿ ಸ್ಟ್ರಾಂಗ್ ವೈಟ್ ಕಲರ್ ಸುಹಾಸ್ದು. ನಾನು ತಗೊಂಡ್ಮೇಲೆ ಅಣ್ಣ ವಿ ಸ್ಟ್ರಾಂಗ್ ಇಟ್ಬಿಟ್ಟ. ಗೈಸ್ ಒಂದು ನಿಜವಾಗ್ಲೂ ಫ್ರ್ಯಾಂಕ ಒಂದು ಹೇಳ್ತೀನಿ, ನಾನು ವಿ ಸ್ಟ್ರಾಂಗ್ ಆದ್ಮೇಲೆ 4 ಜನ ತಗೊಂಡು, ಸುಹಾಸ್, ಪ್ರಜ್ವಲ್, ಆದಿ ಮತ್ತೆ ಇನ್ನೊಬ್ಬ ಆಕಾಶ ಸಜೆಸ್ಟ್ ಮಾಡಿದ್ದೆ ಗೈಸ್. ನಿಮ್ಮ ಅಪ್ಪ ತಾನೇ ಹೇಳಿದ್, ಆಮೇಲೆ ಹೇಳ್ತೀನಿ ಗೈಸ್. ನಿಮ್ಮ ಅಪ್ಪ ತಾನೇ ಹೇಳಿದ್ದು ಆಕಾಶ ವಿಡಿಯೋ ನೋಡ್ತಾನೆ ಸುಮ್ಮನೆ. ಸೊ ಇದು ಗೈಸ್ ನನ್ನ ಭೀಮಾ, ನನ್ನ ಪ್ರೀತಿಯ ಭೀಮಾ, ಆಲ್ ರೆಡಿ. ಲಕ್ಷಣ ಪ್ರೀತಿ ಗೈಸ್ ಆ್ಯಕ್ಚುಲಿ ವಾಶ್ ಮಾಡಿಲ್ಲ ಗಾಡಿನ, ಬಟ್ ಹಂಗೆ ಇದು ಮಾಡ್ತೀನಿ. ಸೊ ನೆಕ್ಸ್ಟ್ ಗಾಡಿ ವಿ ಆರ್ ಗೋಯಿಂಗ್ ಟು ಯತೀಶನ್ ಗಾಡಿ. ನಮ್ಮ ಗೂಳಿ GT ಫುಲ್ ಫ್ರೀಯಾಗಿ ಬರ್ತಾನೆ ಗೈಸ್. ಎಲ್ಲರೂ ಇದ್ರೂ ಲಗೇಜ್ ಕಟ್ಕೊಂಡ್ಬಿಟ್ಟವನೆ ಕಳ್ಳ ನೋಡಿ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಶೋಕಿ ತಿರುಪೇ ಶೋಕಿ. ಸೊ ಇದು ನಮ್ಮ ಸೊ ಇದು ನೆಕ್ಸ್ಟ್ ಹಚ್ಕೋ. ಇದು ನಮ್ಮ ಹೇಮಂತನ ಗಾಡಿ. ಹೇಮಂತ ಸೋಲೋ ಹೊಡಿತಾನೆ. BMW G RR3 ರ್ಯಾನ್ ನೋಡಿ. ಒಂದು ಲಗೇಜ್ ಇದು ಲಗೇಜು. ನನ್ನ ಮಗ ಸೋಲೋ, ಇವನು ಸೋಲೋ. ಸೊ ನಾನು ಸೋಲೋನೆ. ಟೋಟಲಿ 1 2 3 4 5 ಅದು ವಿಕಾಸ್ GT 5 ಬೈಕ್ಸ್ 10 ಮೆಂಬರ್ಸ್. ಇನ್ನೊಂದು ಬರುತ್ತೆ ಗೈಸ್, ಇಂಟರ್ಸೆಪ್ಟರ್. ವಿಕಾಸ್ ಇಸ್ ಆನ್ ದ ವೇ. ಇಂಟರ್ಸೆಪ್ಟರ್ ಇನ್ನೊಬ್ರು ಬರ್ತಾರೆ. 6 ಬೈಕ್ಸ್ 10 ಮೆಂಬರ್ಸ್.
2 ಮೆಂಬರ್ಸ್ ಸೋಲು, ಇನ್ನು ಉಳಿದವ್ರು 8. ಸೊ ಬೋನ್ ಏನೋ ಮಾಡ್ತಾವನೆ, ಇನ್ನೊಬ್ಬ ವ್ಲಾಗರ್ ಸೆಟಪ್ ಮಾಡ್ತಾವನೆ. ಇವನು ಫುಲ್ ಆಸ್ಥೆಟಿಕ್. ಸೊ ಇವನು ಲವರ್ ಜೊತೆ ಮಾಡ್ತಾನೆ ಗೈಸ್. ಸೊ ಇವಾಗ ರೈಡಿಂಗ್ ಜಾಕೆಟ್ ಹಿಂಗೆ ಹೊಟ್ಟೆ ಉಳಿತಲ್ಲ, ಏನು ಮಾಡ್ತೀನಿ ಯತೀಶಂಗೆ ಹೆಂಗೆ ಗೊತ್ತಾ ಗೈಸ್, ನಾನೇ ಲಗೇಜ್ ಹಿಂಗೆ ಹಾಕ್ಸ್ಬಿಟ್ನಲ್ಲ ಹೊಟ್ಟೆ ಉಳ್ದಾಯ್ತು ಅವನಿಗೆ. ಅವನು ಫ್ರೀಯಾಗಿ ಬರೋದು ಓಕೆ, ಅವ್ನಿಗೆ ಅಲ್ಲಿ ನೋಡ್ರಿ ನಮ್ಮ ಲಗೇಜ್ ನೋಡಿ ಪಾಪ. ನಾನು ದರ್ಶು ಇನ್ನೂ ಕಟ್ಟೆ ದರ್ಶು, ನಮ್ಮ ದರ್ಶು ಏನಾದರೂ ಬೇರೆಯವ್ರಿಗೆ ಕಟ್ಕೊಡ್ತಾನೆ ಗೈಸ್. ನಮ್ಮ ಓನ್ ಬಟ್ಟೆ ಏನಿದು, ಇದು ಹಿಂಗೆ ಎಲ್ಲ ಹಾಕ್ತೀಯ ಇದನ್ನೆಲ್ಲ? ಎಲ್ಲೂ ಹಾಕ್ತೀವಿ ಸರಿ ಗೈಸ್. ಇವಾಗ ನನ್ನ ಎಲ್ಲ ಆಗ್ತಿದ್ದಾನೆ ಅಂತ ಕೇಳ್ತಾನಲ್ಲ, ಅವ್ನ ಬ್ಯಾಗ್ ತೋರಿಸಿ. ಅವ್ನ ಬ್ಯಾಗ್ ಅಲ್ಲ ಕರೆಕ್ಟ್, ಅದೇ ಅಂದರೆ ನಾನು ಎಲ್ಲ ಬ್ಯಾಗ್ಗಳನ್ನ ಹಾಕ್ತೀನಿ. ಜಾಗ ಇಲ್ಲ ಹಾಸ್ಪಿಟಲ್ ಕುತ್ಕೊಂಡ್ಬಿಡೋದು. ಇನ್ನೊಂದು ಬಜ್ಜಿ ಕಟ್ಟಿರ್ತಾರೆ. ಗೈಸ್ ಇವನು ನೋಡ್ರಿ ಮಾತಾಡೋ ಅಂದರೆ ಡೌ ಜೊತೆ ಮಾತಾಡೋ ಅಂದರೆ ಇಲ್ಲಿ ಬಂದ್ಬಿಟ್ಟು ಇದು ಮಾಡ್ತಾನೆ. ನಿನ್ ಜನ್ಮಕ್ಕೆ ಹೋಗೋ. ಮನೆಗೆ ಒಬ್ಬ ಕಳ್ಳ ಹೋಗ್ಬಿಡ. ಇವ್ ನೋಡ್ರಿ ಇನ್ನೊಬ್ಬ ಕಳ್ಳ. ಚಪ್ಪರ್ ಕಣ್ಣ ಕಾಣ್ತ್ಯಾ? ಬ್ಯಾಂಕ್ ರಾಬರ್ಸ್ ಇದು ಎಲ್ಲೆಷ್ಟು ಎಷ್ಟೋ ಬೂಟ್ಸು? 4,500. ಇದು ಬಿಡಿ ಜುಬಿ, ಇದು 1,500. ಇದು 450 ರೂಪಾಯಿ. ಇದೆಲ್ಲ ಎಷ್ಟು ಜಾಕೆಟ್? 12,000. ಹೆಲ್ಮೆಟ್ ಸ್ವಲ್ಪ 21,000. ಲೈಕ್ ಟೋಟಲ್ ಒಂದು 40,000 ಬರ್ತವನು ಗೈಸು. ಕಿಡ್ನ್ಯಾಪ್ ಮಾಡಿದ್ವಿ. ಗ್ಲೌಸ್ 2,000. ಗ್ಲೌಸ್ ಎಲ್ಲ ಓಕೆ ಬಿಡಿ ಗೈಸ್. ಸಾಕು, ನಾನು ರೆಡಿ ಆಗ್ಬಿಡ್ತೀನಿ ಗೈಸ್, ಎಲ್ಲ ರೆಡಿ ಆಗ್ಬಿಟ್ಟು ಸಾಕೊಂಡಿದ್ದೀನಿ. ಸೊ ಗೈಸ್ ಹೊಡ್ತಾ ಇದ್ದೀವಿ, ವಾಯ್ಸ್ ಎಷ್ಟು ಗೊತ್ತಿಲ್ಲ. ಇವಾಗ ಒಳ್ಳೆ ಟೈಮ್, ಎಲ್ಲ ಗಾಡಿ ಒಂದೊಂದೇ ಹೋಗ್ತಾ ಇದೆ. ಇವಾಗ ನಾನು ಫುಲ್ ಪ್ಯಾಕ್ ಆಗಿದ್ದೀನಿ, ಎಲ್ಲ ಹೊರಡೋದು. ರಿಶಾಲ್ ರೆಡಿ ಅವನೇ ಕಳ್ಳೊಂಥರ ನೋಡ್ರಿ. ಆಂಟಿ ಎದ್ಬಿಟ್ರೆ ಪಾಪ. ಈಗ ನನ್ನ ವಾಯ್ಸ್ ಎಷ್ಟು ಕೇಳಿಸ್ತದೆ ಗೊತ್ತಿಲ್ಲ, ಬಟ್ ಐ ಆಮ್ ರೆಡಿ ವಿತ್ ಮೈ GoPro ಸೆಟಪ್, ಮೈಕ್, ಎವ್ರಿಥಿಂಗ್. ಲೆಟ್ಸ್ ಗೋ. ನಿರಂಜನ್ ಸ್ಟಾರ್ಟ್ ಮಾಡೋ. ಲೆಟ್ಸ್ ಗೋ. ಕಳ್ಳ ಬಂದ ಕಳ್ಳ. ಆಲ್ ಸೆಟ್ ಗೈಸ್, ವಿ ಆರ್ ಅಬೌಟ್ ಟು ಲೀವ್ ನಾವು. ವಿಕಾಸ್ ಒಬ್ಬರು ಕಾಯ್ತಾ ಇದ್ವಿ, ಫುಲ್ ಫಾಗ್ ಆಗ್ತಾಯಿದ್ವಿ ಪಿಕ್ಸು ಗೈಸ್. ಹೆಂಗೆ ಬಂದ ನೋಡಿ ಗೈಸ್, ಹುಚ್ಚ ಹಾಕೊಂಬತ್ತಾನ ಗೈಸ್ ಇಲ್ಲಿ. ಅಲ್ಲ ಬಿದ್ದಾಗ ಇಂಜುರಿ ಆಗಬೇಕು, ಅವು ಕೊಡೋದೇನೋ ಇಂಜುರಿ ಆಗಲ್ಲ ಅಂತ. ಅಕಸ್ಮಾತ್ ಆದರೆ ಅಪ್ಪ ರೆಡಿ ಹೆಂಗೆ ಬದಿದೆ ನೋಡಿ, ಹೆಂಗೆ ಬದಿ ಕ್ರೇಜಿ ಬದಿದೆ. ವಿಕಾಸ್ ಇಸ್ ಹಿಯರ್. ಹಾಯ್ ವಿಕಾಸ್, ಸೇ ಹಾಯ್ ಟು ದ ವ್ಲಾಗ್. ಸೊ ವಿಕಾಸ್ ನೋಡ್ರಿ ಇಲ್ಲಿ ಫುಲ್ ಸೆಟಪ್ ಮಾಡ್ಕೊಂಡು. ಇಂಟರ್ಸೆಪ್ಟರ್ ಇಸ್ ಹಿಯರ್ ಗೈಸ್. ಸೊ ನಮ್ಮ 6th ಬೈಕ್ ಬಂದಿದೆ, ಇನ್ನೇನು ಹೊಡೋದೀಗ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರ. ಗೈಸ್ ನಮ್ಮ ಆಂಜನೇಯ ನಮ್ಮ ಬಾಸ್ಗೆ ಬೇಡ್ಕೊಂಡಾಯ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಎಲ್ಲರೂ ಸೇಫಾಗಿ ಹೋಗಿ ಬರೋಣ ಅಂತ ಕೇಳಿದ್ದೀವಿ. ಲೆಟ್ಸ್ ಸ್ಟಾರ್ಟ್. ಏಯ್ ಫುಲ್ಲು ವ್ಲಾಗರ್ಸ್ ನಾವಿತ್ತು. ವ್ಲಾಗರ್ಸ್. ಓಕೆ ಬಾಯ್. Hello, namaskara guys. So this is my official first moto vlogging. GoPro ಯೂಸ್ ಮಾಡಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ಗೆ ಗೊತ್ತಿಲ್ಲ ಯಾವ ಥರ ಕಾಣಿಸ್ತಾ ಇದೆ, ಬಿಕಾಸ್ ನನ್ನ ಹೆಲ್ಮೆಟಿಗೆ ಮೌಂಟ್ ಆಗಿಲ್ಲ ಆ್ಯಕ್ಚುಲಿ. ಸೊ ಐ ಹ್ಯಾಡ್ ಟು ಯೂಸ್ ದ ಬಾಡಿ ಸ್ಟಿಕ್, ಅಂದರೆ ಈಗ ಬಾಡಿಗೆ ಮೌಂಟ್ ಮಾಡ್ತಾರಲ್ಲ ಆ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಾಯ್ಸ್ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಹೆಂಗೆ ಕೇಳಿಸ್ತಾ ಇದೆ ಅಂತ. ತುಂಬ ಇಶ್ಯೂಸ್ ಆಯಿತು, ಹೇಳ್ತೀನಿ ಹೆಂಗೆ ಅಂತ ಆನ್ ದ ವೇ. ಸೊ ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ವ್ಯೂ ಆಫ್ ದಿಸ್ ಮೈ ಟೇಕ್ ಆಫ್ ಬೀಚ್ ಫ್ರಮ್. ಸೊ ಬಾಯ್ಸ್ ಎಲ್ಲ ಮುಂದೆ ಇದ್ದಾರೆ. ಇವಾಗ ಎಲ್ಲಿದ್ದೀವಿ
ಏನಿದೀವಿ ಹಾಸನ್ ಟೋಲಲ್ಲಿ ಇದ್ದೀವಿ ಇವಾಗ ಇಲ್ಲಿ ಹೋಟೆಲ್ ಸುಗ್ಗಿಮನೆ ವೆಜಿಟೇರಿಯನು ಟೀ ಕಾಫಿ ಕುಡಿಯೋಣ ಅಂತ ಬಂದು ಏನು ಬಿದ್ದಾಯ್ತು ಏನು ಕವರು ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಶ್ರೀ ಬಾಯ್. ಓಕೆ ಸೊ ಎಲ್ಲ ಆಯ್ತಾ? ದೇಸಿ ಜುಗಾಡ್ ಮಾಡಿದ್ದಾರೆ, ಕಟ್ಟಬೇಕಷ್ಟೇ. ಇವಾಗ ನನಗೆ ಕಾಣಿಸ್ತಾ ಇಲ್ಲ ಅವ್ರು ಏನು ಮಾಡ್ತಾರೆ. ರೆಕಾರ್ಡ್ ಆಗ್ತಿದ್ದಾರೆ, ಇಬ್ಬರು ರೆಕಾರ್ಡ್ ಆಗ್ತಿದ್ದಾರೆ, ಅವ್ರು ಕಟ್ತಾ ಇದ್ದಾರೆ. ಇವಾಗ ಹೋಗಿ ಪ್ರೀತೇಶ್ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ತೊಳಿಮ್ಮ. ಹಾಯ್ ನಿರಂಜನ್. ಹಾಯ್. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಾಯ್ ಗಾಯ್ಸ್, ನೋಡಿ ಗಾಯ್ಸ್, ನಮ್ಮ ಬಾಯ್ಸ್ ಎಲ್ಲ ಫುಲ್ ಪ್ಯಾಕಿಂಗಲ್ಲಿ ಫಿಕ್ಸ್ ಆಗ್ಬಿಟ್ಟವ್ರೆ. ಸೊ ಗೈಸ್, ಟೈಮ್ ಬಂದು 7:15. ನಾವು ಬಂದಿರುವುದು ಯಾವುದೋ ರಂಗನ ಬೆಟ್ಟ ಅಂತ, ಚಿಕ್ಕಮಂಗ್ಳೂರಿಂದ. ಹಿಡನ್ ಪ್ಲೇಸ್ ಇದೆ ಆ್ಯಕ್ಚುಲಿ. ತುಂಬ ವೆಲ್ ಮೇಂಟೈನ್ ಒಂಥರ ಎಸ್ಟೇಟ್ ಥರ ಇದೆ. ತುಂಬ ಸೂಪರ್ ಆಗಿದೆ ರೈಡ್ ಆ್ಯಕ್ಚುಲಿ, ಸೀರಿಯಸ್ ಆಗಿ. ಸೊ ಇಲ್ಲಿ ನೋಡಿ, ಒಂದ್ಸಲ ಡಿಮ್ ಮಾಡಿ ತೋರಿಸಿ ನೋಡ್ರಿ. ಸೊ ಹಿಂಗೆ ಮೇಲ್ಗಡೆ ಹೋದ್ರೆ ಹಿಂಗೆ ಹೋಗ್ಬೇಕು. ಸೊ ಇವಾಗ ಇಲ್ಲಿ ಬಂದ್ವಿ, ರಂಗನ ಬೆಟ್ಟಕ್ಕೆ ಇವಾಗ ಬಂದಿದ್ದೀವಿ. ಸೊ ಇವಾಗ ಒಂದು ಬ್ಯಾಚ್ ಮೇಲ್ಗಡೆ ಹೋಗ್ರೆ ನಾವು ಅದಾದ್ಮೇಲೆ ಹೋಗ್ತೀವಿ. ಸೊ ಇಲ್ಲಿ ಸಕ್ಕಲ ಇದೆ ಆ್ಯಕ್ಚುಲಿ. ರೋಡ್ ಮಾತ್ರ ಬಾಂಬ್ ಆಗಿತ್ತು ಬರ್ತಾ. ಇಲ್ಲಿ ನಮ್ಮ ಪ್ಯಾಕ್ಡ್ ಬಾಯ್ ಹೇಮಂತ. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿ ತರ ಇಲ್ಬೇಕು. ತ್ರಿಪುರ ಸುಂದರಿನ ಗೈಸ್, ಕ್ಯೂಟಿ ತರ ಕಾಣಿಸ್ತಾ ಇದೀನಂತೆ. ಯಾವ ಬೋಳಿ ಮಗ ಹೇಳಿದ್ರಿ? ಊದ್ಕೊಂಡ್ಬಿಟ್ಟಿದ್ಯಲ್ಲ ನೋಡಿ ಇಬ್ರು. ನೆನ್ನೆ ಎಷ್ಟು ಕೊಟ್ಟಿದ್ದೀರಾ? 1600 ರೂಪಾಯಿ ಕೊಟ್ಬಿಟ್ಟು ರೈನ್ ಕೋಟು ನೋಡ್ರಿ ಫುಲ್ಲು ನೈಟ್ ಗಾಡಿ ಇದ್ದಂಗವ್ರೆ ಇಬ್ರು. ಎಲ್ಲ ಗಟ್ಟಿ ಸಿಗ್ತೈತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೋಡ್ರಿ ಅವನೇವಂತ ಸೌಂಡ್ ಎಫೆಕ್ಟ್ಸ್ ಬೇರೆ ಮಾಡ್ತಾವನೆ ಅಂತೆ. ಇವ್ ನೋಡ್ರಿ, ಊದ್ಕೊಂಡ್ಬಿಟ್ಟವನ್ ಇವನು ಪಾಪ. ಈ ಟೋಪಿ ಕಟ್ಕೊಂಡು ಪೀಸ್ ಆಗಿ ಇವರಂತೂ ಫುಲ್ ಜಾತ್ರೆ ರೇಡಿಯಂ. ಆಕ್ಚುಲಿ ಇದರ ಜಾಸ್ತಿ ಹಾಕೊಂಡ್ಬಿಡ್ತಾರೆ ರೇಡಿಯಂ ಕಾಣಲಿ ಅಂತ. ಅಲ್ಲ ಇವರು ಹೇಳಿದ್ರು ಸಜೆಸ್ಟ್ ಮಾಡ್ತಾರೆ. ನಾನು ಡ್ಯಾನ್ಸ್ ಮಾಡ್ತೀನಿ. ಎರಡು ನಿಮಿಷ ಬಿಟ್ಟು ಟಮ್ಟಿ ಡ್ಯಾನ್ಸ್ ಆಡ್ತಾನೆ ಈಗ. ಆ ಟಮ್ಟಿ ಡ್ಯಾನ್ಸ್ ರನ್ನಿಂಗ್ ಇಂದ ಮುಂಡ ಮಾಡ್ತಾನೆ. ಹೆಂಗನ್ ನೋಡ್ರಿ, ಈ ತುಟಿ ನೋಡ್ರಿ, ಈ ಮೂಗ್ ನೋಡ್ರಿ, ಆ ಕಣ್ಣು ನೋಡ್ರಿ, ಆ ಏಲ್ ನೋಡ್ರಿ, ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಆಕ್ಚುಲಿ ಹೆಂಗ್ ಗೊತ್ತಾ, ನಾನು ಹಿಂಗಿದ್ದೀನಿ. ಪ್ರಾಬ್ಲಮ್ ಏನಾಗಿ ಗೊತ್ತಾ, ನಾನು ರೈಡಿಂಗ್ ಜಾಕೆಟ್ ಮೇಲೆ ಹಾಕಿದ್ದೀನಿ. ಆಲ್ರೆಡಿ ಸ್ವಲ್ಪ ಡುಮ್ ಆಗ್ಬಿಟ್ಟಿದ್ದೀನಿ. ಫ್ಲೆಕ್ಸ್ ಮಾಡ್ತಾ ಇದೆಯಾ? ವಾಟರ್ ಪ್ರೂಫ್ ಅಂತ ಫ್ಲೆಕ್ಸ್ ಮಾಡ್ತಾ ಇಲ್ಲ. ಜೀವನದಲ್ಲಿ ನೆಂದ್ರೇನೆ ಮಜಾ. ಏಯ್ ಏನಂದಕ್ಕೆ ಬರ ಇನ್ನೊಂದ್ಸಲ ಹೇಳ್ತೀನಿ. ಫೋನು ನೆಂದೋಗ್ಬಿಟ್ಟಿದೆ ಅಂತ ಆಯ್ತಾ. ಏನ್ ವಾಟರ್ ಪ್ರೂಫ್ ಅಂತ ಫಿಕ್ಸ್ ಮಾಡ್ತಾ ಇದೆಯಾ ಅಂತ ಅದಕ್ಕೆ ಹೇಳ್ದೆ. ಅದೇ ಹಂಗಂತಲ್ಲ, ಜೀವನದಲ್ಲಿ ನೆಂದ್ರೇನೆ ಮಜಾ ಅಂತ ಗೊತ್ತಾದ್ರೆ ಮಾತಾಡಿದ ಯಾರು ಹಂಗೆ ಮಾತಾಡ ಕರೆಕ್ಟ್ ಆಗಿದೆ. ಗೈಸ್, ನಾವೀಗ 18 minutes ನಾವು ಮಕ್ಕೋಗ್ಬಿಟ್ಟಿದ್ದೀವಿ. ರಂಗನ್ ಬೆಟ್ಟ ಇದೀವಿ ಗೈಸ್.
ನಮಗೆ 18 ಇವನೇ ಕರ್ಕೊಂಬಂದಿದ್ದು ಗೈಸ್, ಇವನೇ ಕರ್ಕೊಂಬಂದಿದ್ದು ನಮ್ಮನ್ನ ಇಲ್ಲಿ ಚಿಕ್ಕಮಂಗ್ಳೂರಿನ ಹೆಮ್ಮೆ, ದೊಡ್ಡ ಎಮ್ಮೆ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ದಟ್ ಹೇಮಂತ ಈ ಊರವನು. ಈಗ ನಮ್ಮೂರಿಗೆ ಬಂದಿಲ್ಲ, ಹಾಳು ಮಾಡ್ಬಿಡ್ತಿದ್ದ. ಆ್ಯಂಡ್ ಚಿಕ್ಕಮಂಗ್ಳೂರಲ್ಲೇ ಇದ್ದೀನಿ, ಆದ್ರೆ ಚಿಕ್ಕಮಂಗ್ಳೂರು ಹಾಳಾಗಿಲ್ಲ ಕೂತ್ಗಳಲ್ಲಿ. ಸೊ ಗೈಸ್ ಮೇಲೆ ಎತ್ಕೊಂಡ್ಬಂದಿದ್ದೀವಿ. ಸೊ ರಂಗನಾಥ ಸ್ವಾಮಿ ಬೆಟ್ಟ, ದೇವಸ್ಥಾನ ಇದೆ ಇಲ್ಲಿ. ಸೊ ಈ ಥರ ಹೋಗ್ಬೇಕು. ಬೋನ್ ಕಮಾನ್ ಲೆಟ್ಸ್ ಗೋ. ದೇವರಿಗೆ ತಲೆಬಾಗಿ ಹೋಗು ಅಂತ ಪುರಾತನ ಕಾಲದಿಂದ ಬಂದಿರೋ ಸಂದೇಶ ಅದು. ಸೊ ಇದು ದೇವಸ್ಥಾನ. ಸೊ ಇದರಿಂದ ಗುಹೆಯಿಂದ ದೇವರ ದರ್ಶನ ಮಾಡ್ಕೊಂಡು ಸೊ ನೆಕ್ಸ್ಟ್ ಇವಾಗ ಸುಸ್ತಾಗ್ಬಿಟ್ಟಿದ್ದೀನಿ ಫುಲ್ಲು, ಅದು ಗೊತ್ತು. ನಾನು ಎಕ್ಸಾಜರೇಟ್ ಮಾಡ್ಕೊಂಡು ಹೋಗ್ತಾ ನೋಡಿ. ರೆಸಾರ್ಟಿಂದ ಎಷ್ಟು ದೂರ? ರೆಸಾರ್ಟ್ ಇಲ್ಲಿಂದ ಒಂದು 90 ನಾಳೆ ಮತ್ತೆ ಈ ಕಡೆ ಹೆಬ್ಬೆ ಕಡೆ ಬರಕ್ಕಾಗಲ್ಲ. ಬರೀ ಇಂಥದೆಯಾ? ಫ್ರಾಕ್ಸಿ ಇಷ್ಟೊತ್ತು ಫೋಟೋ ಶೂಟ್ ಮಾಡ್ಸ್ಕೊಂಡ್ರು. ಇವಾಗ ಒಳ್ಳೆ ಟೈಮ್. ನನ್ನ ಫೋನಲ್ಲಿ 7% ಚಾರ್ಜ್, ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕ್ತೀನಿ. ನೋಡ್ರಿ ಶೋಕಿ ಬುವಾನ್. ಓ ಮೈ ಗಾಡ್. ನಿರಂಜನ್, ಎನಿ ಕಾಮೆಂಟ್ಸ್ ಫಾರ್ ಬೋನ್? ನಿರಂಜನ್, ಎನಿ ಕಾಮೆಂಟ್ಸ್ ಫಾರ್ ಬೋನ್? ಹಾರ್ಟ್ ಆ್ಯಂಡ್ ಬೆಂಕಿ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಅಂದು ಒಂದು 2 ಫೋಟೋ ಇರ್ತೀನಿ. ನಂಗೆ ಹುಷಾರಿಲ್ಲ, ಹೋಗಿ ನಾಷ್ಟ ಮಾಡ್ಬಿಟ್ಟು ಟ್ಯಾಬ್ಲೆಟ್ ತಗೊಬೇಕು. ನಾವು ನಮ್ಮ ರೆಸಾರ್ಟ್ಗೆ ಹೊರಡೋಣ ಅಂತ ಅಲ್ಲಿಂದ ಪ್ಲ್ಯಾನ್ ಮಾಡಿ ಹೊರಟ್ವಿ. ಸೊ ಇವಾಗ ರೆಸಾರ್ಟ್ ವೇಲ್ ಇದ್ದೀವಿ. ಸೊ ಆನ್ ದ ವೇ ಮಾಡೋಕ್ಕಾಗಿಲ್ಲ ವಿಡಿಯೋ. ಚಾರ್ಜ್ ಹಾಕಿದೆ ಫೋನ್ನ, ವಾಯ್ಸ್ ಕೇಳ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಆನ್ ದ ವೇ. ಸೊ ನಿಲ್ಸಿದ್ದೀವಿ. ಇನ್ನು ದ ಲೊಕೇಶನ್ ಇಸ್ 65 ಕಿಲೋಮೀಟರ್ ಅವೇ. 65 ಕಿಲೋಮೀಟರ್ ಅವೇ. ಸೊ ಹೊರಬಿಡೋಣ. ಗೈಸ್ ನಮ್ಮ ಟ್ರಕ್ಕರು ಬಾಯ್ ಮಾಡ್ತಾರೆ ಗೈಸ್, ಒಳ್ಳೆ ಅವ್ರಿಗೆ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಆನ್ ದ ವೇ ಇದ್ವಿ. ಸೊ 10-15 ಮಿನಿಟ್ಸಲ್ಲಿ ನಾವು ರೆಸಾರ್ಟ್ ಇರ್ತೀವಿ. ಸೊ ಲೆಟ್ಸ್ ಗೋ ದೇರ್. ಫೋಟೋ ಶೂಟ್ ಐತಿ. ಸೊ ಬೈತಾನೀಗ. ಸೊ ಗೈಸ್ ನಮ್ಮ ರೆಸಾರ್ಟ್ ರಿಕ್ಷಾ ವ್ಯಾಲಿ ಬೆಳಗಿದೆ. ಸೂಪರ್ ಲೊಕೇಶನ್ ಆ್ಯಕ್ಚುಲಿ ನೋಡಿ. ವಾವ್, ಜಸ್ಟ್ ವಂಡರ್ಫುಲ್ ಆಗಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು. ಬೈಕ್ ಇಲ್ಲ ಹಾಕೋದು. ಸೊ ಗೈಸ್ ರೀಚ್ ಆಗಿದ್ದೀವಿ. ಮನೀಶು ಬಂದ. ಇಂಥವೇ ಮಾಡ್ತಿದ್ದಾನೆ ಗೈಸ್. ಸೊ ದಿಸ್ ಈಸ್ ಆರ್ ಸ್ಟೇ ಫಾರ್ ದ ಡೇ. ಇಟ್ಸ್ ವೃಕ್ಷ ವ್ಯಾಲಿ. ತುಂಬ ಒಳ್ಳೆ ರೆಸಾರ್ಟ್. ಆ್ಯಕ್ಚುಲಿ ಸೀರಿಯಸ್ ಹೇಳ್ತೀನಿ, ಅಲ್ಲಿ ನಾನು ಆ್ಯಕ್ಚುಲಿ ಗಾಡಿ ಓಡಿಸ್ತಿದ್ದೆ, ಇಲ್ಲ ವೀಡಿಯೋ ಮಾಡಿ ತೋರಿಸ್ತಿದ್ದೆ, ಬಟ್ ಹೋಗ್ಬೇಕಾದ್ರೆ ಮಾಡ್ತೀನಿ. ಗೊತ್ತಿಲ್ಲ, ಅವ್ನು ತರಲೇ ನಮಗೆ ಇದೆ ಫಾಲ್ಸ್ ಹೋಗಿರ್ಬೇಕು ಮೋಸ್ಟ್ಲಿ. ಬಟ್ ಸೀರಿಯಸ್ ಆಗಿ ರೋಡು ಸೂಪರ್ ಆಗಿತ್ತು, ವ್ಯೂ ಸೂಪರ್ ಆಗಿದೆ. ದೇ ಆರ್ ಪ್ರೊವೈಡಿಂಗ್ ಎಸ್ ಡಾರ್ಮೆಟ್ರಿ. ಸೊ ರಿಸೆಪ್ಷನ್ ಇನ್ಸೈಡ್. ಸೊ ರಿಸೆಪ್ಷನ್ ಹತ್ರ ಹೋಗಿ ಮಾತಾಡಿ, ಆಕಾಶ್ ಹೆಸರು ಬುಕ್ ಮಾಡಿದ್ದೀವಿ. ಆಕಾಶ್ ಬಂದಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಈಗ ಮಾತಾಡಿ ನಮ್ಮ ರೂಮ್ ತಗೊಂಡು ಸ್ವಲ್ಪ ನಿದ್ದೆ ಮಾಡಿಬಿಟ್ರೆ ನಮಗೆಲ್ಲರಿಗೂ ಪೀಸ್ ಆಗುತ್ತೆ. ನನಗೂ ಹುಷಾರಿಲ್ಲ, ಇಲ್ಲ ನಿದ್ದೆನೇ ಮಾಡ್ತಿಲ್ಲ. ಸೊ ದಿಸ್ ಇಸ್ ರಿಸೆಪ್ಷನ್ ಸಾರಿ. ಹಾಂ ಓಕೆ. ಇವಾಗ ಹೋಗಿ ಅದೇನು ಡೀಟೇಲ್ಸ್ ಅಂತ ತಿಳ್ಕೊಳ್ಳೋಣ. ಬಂದರೆ ಚಪ್ಪಲಿಗಳು ಚಪ್ರೀಸ್. ಸೊ ಹೊರಗಡೆ ರೂಮ್ಗೆ ಹೋಗಿ ಮಾಡ್ತೀನಿ ಕಂಟಿನ್ಯೂ. ಸೊ ಇವನು ಗರ್ಲ್ ಫ್ರೆಂಡ್ ಜೊತೆ ಬಿಜಿ ಅವನೇ. ನೋಡ್ರಿ ಹೆಂಗ ನೋಡ್ರಿ ಕಳ್ಳ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈ ನೋಡಕ್ ಆಯ್ತಿಲ್ವೇ, ಯಾರಾದಿದ್ರೆ ಕಂಡ. ಸೊ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಯಿತು, ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ನಮ್ಮ ಸುಹಾಸ್ ಅವರು ಎಲ್ಲರೂ ಫೋನ್ ಏನು ಮಾಡ್ತಾರೆ ಜೇಬಲ್ ಇಟ್ಕೊಂತಾರಲ್ಲ, ನನಗೆ ಬೆಳಗಿಂದ 3 ಸಲ ಹೇಳ್ದ ಫೋನ್ ಜೇಬಲ್ ಇಟ್ಕೊಳ್ಳೋ ಜೊತೆ ಹೊಸ ಫೋನ್ ಹಂಗೆ. ಅಣ್ಣ ಏನು ಮಾಡ್ಕೊಂಡು ಗೊತ್ತಾ, ಇಲ್ಲಿ ಇಟ್ಕೊಂಡವನೇ ಆ ಪಾಯಿಂಟಲ್ಲಿ
ಅದು BMW ಗಾಡಿ ಇದೆಯಲ್ಲ ಅದು BMW ಗಾಡಿ ಹತ್ರ. ಸೊ ಇಲ್ಲಿ ಸರಿ ಬಿಜ ಇದೆ ಗಾಡಿ, ಇದು ಫೋನ್ ಬಿದ್ದೈತೆ, ಟೆಂಪೋ ಇದ್ರ ಮೇಲೆ ಹಚ್ಕೊಂಡ್ಬಿಟ್ಟು. ಸೊ ಫುಲ್ ಚೂರು ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗಲ್ಲ ಇದರಲ್ಲಿ, ಬಟ್ ಆ್ಯಕ್ಚುಲಿ ನೋಡ್ರಿ ಫುಲ್ ಚೂರು ಆಗಿದೆ, ಇದೆಲ್ಲ ಹೊರಟೋಗಿದೆ ಫುಲ್. ಓಕೆ ಏನು ಮಾಡೋಕ್ಕಲ್ಲ ಗೈಸ್, ಟೈಮ್ ಇದೆಲ್ಲ ಇದೆ ಅವ್ನಿಗೆ ನೋಡ್ರಿ, ಇದೆಲ್ಲ ಇದೆ ಅವ್ನಿಗೆ ಪ್ರೊಡಕ್ಷನ್ ಇದೆ. ಇವ್ ನೋಡ್ರಿ 34-35 ನನಗಿನ್ ಜಾಸ್ತಿ ಮೈಲೇಜ್ ಕ್ಲೈಮ್ ಮಾಡ್ತೈತೆ. 220-230 ತೋರಿಸ್ತಿದೆ ಇದು ನೋಡ್ರಿ ಗಾಯ್ಸ್, ಹೋಗ್ಬಿಟ್ಟ ಫಾಲ್ಸ್ ಹತ್ರ. ಮತ್ತೆ ಎಲ್ಲಿ ಹೋಗಿದೆ? ಆಯ್ಕಂತೀವನೆಲ್ಲ ಹೋಗಿದ್ದು. ಇದು ಫಾಲ್ಸ್ ಹೋಗಿಲ್ವಾ ಗೈಸ್? ಹೋಗ್ಬೋದು. ಸರಿ, ನೀರು ಒಂಚೂರು ಇಲ್ಲ ಅಂತ. ಹೌದಾ? ಹುಡುಗಿರೆಲ್ಲ ಕಿರ್ಚಿಕೊಂಡು ಮಾಡಿ ಇಟ್ಕೊಂಡೋದು. ಯಾರ್ದು? ನೋ ವಾಟರ್ ಅದಿಲ್ಲ, ಎಲ್ಲಿ ನೋಡು. ಹಳೆ ಡ್ಯೂಕು ಕಟ್ಟಿಮುಂಡೆ ಅಲ್ಲಿಗೋ ಹೋಯ್ತು. ರಿಸೆಪ್ಷನ್ಗೆ ಹೋಗಿ ಚೆಕಿನ್ ಆಗಿ ಹೊರಗಡೆ ಹೋಗೋಣಪ್ಪ. ರಿಸೆಪ್ಷನ್ಗೆ ಹೋಗಿ ಮುಯ್ ಕವರ್ ಹಾಕ್ಬಿಟ್ಟು ಮದುವೆಗನ ಊಟ ಮಾಡ್ಬಿಟ್ಟು ಮದುವೆ ವಯರಿಗೆ. ಸೊ ಗೈಸ್, ಇವಾಗ ರಿಸೆಪ್ಷನ್ ಸ್ವಲ್ಪ ಕ್ರಿಕೆಟ್ ಆಡ್ತಿದ್ದೋ, ಅಂದರೆ ಅದು ಇದು ಗೇಮ್ಸ್ ಆಗ್ತಿದೆ, ಇಂಟರ್ ಗೇಮ್ಸು. ರೂಮ್ ಕೊಡೋ ತನಕ ರೂಮ್ ಕೊಟ್ಟಿದ್ದಾರಂತೆ, ಡಾರ್ಮೆಟ್ರಿ ನಮ್ಮದು. ಬಿಕಾಸ್ ನಾವೆಲ್ಲ ಒಟ್ಟಿಗೆ ಇರಬೇಕಲ್ಲ, ಒಂದು ರೂಮಲ್ಲೆಲ್ಲ 4-5 ಮೆಂಬರ್ಸ್ ಅಷ್ಟೇ ಇರ್ತಾರೆ. ಸೊ ನಮಗೆ ಡಾರ್ಮೆಟ್ರಿ ಚೆನ್ನಾಗಿದೆ, ಸಾಕಾಗಿದೆ ನೋಡಿ. ಇಟ್ಸ್ ಬ್ಯೂಟಿಫುಲ್ ಗೈಸ್, ಇಟ್ಸ್ ವಂಡರ್ಫುಲ್, ಇಟ್ಸ್ ಮೆಸ್ಮರೈಸಿಂಗ್. ನಿಜವಾಗ್ಲೂ ನಂಗೆ ಈ ಪ್ರಾಪರ್ಟಿ ತುಂಬ ಇಷ್ಟ ಆಯಿತು. ದಿವಸ ಬಂದ ದಿವಸ ನೋಡ್ರಿ, ಓಡೋಗ್ಬಿಟ್ಟೆ ಹೊರಗಡೆ. ಎದಿಸನ್ ತೋರ್ಸೋಣ, ಎಷ್ಟು ಬೆಡ್ಸ್ ಇದೆ ನೋಡೋಣ. ಎಲ್ಲರಿಗೂ ಇದೆ, ಕರೆಕ್ಟಾಗಿದೆ. ಹಾಂ, ಕರೆಕ್ಟಾಗಿದೆ. ಸೊ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅನ್ಸೆನ್ಸರ್ಡ್ ಪಾರ್ಟ್ ಗೈಸ್. ಈ ಬೆಡ್ ನನಗೆ ಗೈಸ್, ಈ ಬೆಡ್ ನಂದು. ಅಬ್ಬಾ ಗೈಸ್, ರಿಲೀಫ್ ಗೈಸ್, ಕ್ರೇಜಿ ಇದೆ ಡಾರ್ಮೆಟ್ರಿ. ದಿಸ್ ಇಸ್ ಅ ಪಾಶ್ ಡಾರ್ಮೆಟ್ರಿ, ಸೀರಿಯಸ್ಲಿ. ಸೊ ಇಲ್ಲಿ ನೋಡ್ರಿ, ಮೋನೇಶ್ ಗೌಡ ಈಗ ಮಾಡು ಅಮ್ಮ ಗೈಸ್. ಇವ್ ನೋಡ್ರಿ, ಈಗೇನೋ ಗೈಸ್, ನಮಗೆಲ್ಲ ಗೊತ್ತಾಗೋಯ್ತು. ಸೊ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡಿ ನಾವು ಬಂದಿರೋದೇ ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಸ್ವಿಮ್ಮಿಂಗ್ ಪೂಲ್ ಆಡಕ್ಕೆ ಬರ್ತಾಯಿದ್ದೀವಿ. ಸೊ ಅಲ್ಲಿ ನಮ್ಮ ಕೆಳಗಡೆ ರೂಮು ನಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ಆಡ್ತಾರಾಗ ನೋಡ್ರಿ. ನಂಗೆ ಆಲ್ರೆಡಿ ಹುಷಾರಿಲ್ಲ, ಆರು ಸ್ವಲ್ಪ ಹೊತ್ತು ಆಟಾಡಿ ಹೋಗೋಣ. ಫಿಸಿಕ್ಸ್ಗೆ ಜಯ ಆಗ್ತೈತೆ ಗೈಸ್, ಅದಕ್ಕೆ ಈ ದಿವಸ ಮೊದಲು ದರ್ಶನ ನೀರಾಗ್ತಾವ್ರೆ. ನಂಗೇನು ಇಡೀ ಯೋಚನೆ ಮಾಡ್ತೇನೆ. ಇಡುತ್ತಿನ ಗಡ 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 ಅಂತ ಕೆಳಗೆ ಗಡ 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 ಚಳಿ ಬಂದವ್ರ ತರ ಗಡ 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 ಅಂತ ಎಲ್ಲ ಇವ್ ನೋಡ್ರೆ ಇಲ್ಲೇ ಕೂತವನೆ ಜಾನ್ವಿ ಯೋಚನೆ. ಶ್ವಾಸ ಅಲ್ಲಿಂದ ಜೋರಾಗಿ ಕೂಗ್ತಾನೆ ಬಾರೋ ಅಂತ. ದರ್ಶೋ ಜಂಪ್ ಹೊಡಿಯೋ, ದರ್ಶು ಜಂಪ್. ಪೂಲ್ ಕಬಡ್ಡಿ ಆಡ್ತಾ ಇದ್ದಾರೆ ಗಾಯ್ಸ್. ವೃಕ್ಷ ವ್ಯಾಲಿಲಿ Hi, welcome to Kerala Kabaddi competition. We have seen two teams of fencing all over. You can see the player of the match cricket giant over here. ಯತೀಶ್ ಅವರು ಕಬಡ್ಡಿ ಆಡ್ಕೊಂಡು ಬಂದಿದ್ದಾರೆ.
ಪ್ರೀತಿ ಕೌಟಿಲ್ಲ ಹೇಗೆ